ಕಲಬುರಗಿ ಜಿಲ್ಲೆಯ ಜಗತ್ ವೃತ್ತದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮುಂದೆ ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಆಗಸ್ಟ್ 8ರಂದು ಉತ್ತರಾಖಂಡದ ಹಲ್ದಾನಿಯ ರಾಮ್ ಲೀಲಾ ಮೈದಾನದಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ ಮಾಡಿದ್ದ ಸ್ಥಳವನ್ನು ಗಂಗಾಜಲ ಸಿಂಪಡಿಸಿ ಶುದ್ಧೀಕರಣ ಮಾಡಿದವರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಿ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಹಾಗೂ ಮೈಸೂರು ಜಿಲ್ಲಾ ಕಾಂಗ್ರೆಸ್ ತಾಲೂಕು ಘಟಕದ ಅಧ್ಯಕ್ಷರಾದ ಕೆ.ಆರ್. ಕಾಂತರಾಜ್ ಅವರಿಂದ ಪ್ರತಿಭಟನೆ ನಡೆಸಲಾಯಿತು. ಉತ್ತರಾಖಂಡದ ರಾಮ್ಲೀಲಾ ಮೈದಾನದಲ್ಲಿ ನಮ್ಮ ನಾಯಕರು ಹಾಗೂ ದೇಶದ ರಾಜ್ಯ ಸಭೆಯ ವಿರೋಧ ಪಕ್ಷದ ನಾಯಕರಾದಂತ ಹಾಗೂ ಎಐಸಿಸಿ ಅಧ್ಯಕ್ಷರಾದಂತ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಲ್ಲಿ ಬಂದು ಭಾಷಣ ಮಾಡಿರೋದು ಒಂದೇ ಒಂದು ಕಾರಣಕ್ಕೆ ಇವರು ಆ ಒಂದು ಸ್ಥಳದ ಸ್ವಚ್ಛತೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇಂಥ ಮನುವಾದಿಗಳ ಮನಸ್ಸುಗಳಿಗೆ ನಾವೇನ್ ಹೇಳ್ಬೇಕು? ಕರ್ನಾಟಕದಲ್ಲಿ ಇವತ್ತು ಏನು ಲೋಕಾಯುಕ್ತರಾಗಿದ್ರು ಅವರು ಇವತ್ತು ಸಂತೋಷ್ ಅವರೊಂದು ಮಾತು ಹೇಳ್ತಾರೆ, ಇವತ್ತೇನ್ ನಮ್ಗೆ ಯಾವುದೇ ಒಂದು ಮೀಸಲಾತಿಗಳು ಬೇಡ, ಮೀಸಲಾತಿ ಸಂವಿಧಾನದ ವಿರುದ್ಧವಾಗಿದೆ ಅಂತೇಳಿ. ಆದ್ರೆ ನಾನು ಹೇಳ್ತೀನಿ, ಸಂತೋಷ್ ಅವರ ಮನಸ್ಸೇ ಈ ದೇಶದ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ರಾಷ್ಟ್ರದಲ್ಲಿ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿಯಾದಂತ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಈ ಸ್ಥಿತಿ ಬಂತು ಅಂತ ಹೇಳಿದ್ರೆ, ಇನ್ನ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮದಲ್ಲಿರುವಂತಹ ದಲಿತರ ಸ್ಥಿತಿಗತಿಗಳು ಎತ್ತ ಸಾಗುತ್ತಿದೆ ಭಾರತ ಅನ್ನೋ ಒಂದು ಸ್ಲೋಗನ್ ಕೆಳಗಡೆ ನಾವು ಇವತ್ತು ಪ್ರತಿಭಟನೆ ಮಾಡುವಂತ ಸ್ಥಿತಿಗೆ ನಾವು ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ದೇಶದಲ್ಲಿ RSS ಅವರು ಮಾತ್ರ ಇಲ್ಲ, ದೇಶದ ಪ್ರತಿಯೊಬ್ಬ ಪ್ರಜೆಯು ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತೇನು ಕೆಲಸ ಮಾಡ್ತಿದ್ದೀವೋ, ಈ ದೇಶದ ಮೂಲ ನಿವಾಸಿಗಳು ನಾವು, ನಮ್ಮನ್ನು ಅಪಮಾನ ಮಾಡ್ಲಿಕ್ಕೆ ನಿಮ್ಮ ಕೈಲಾಗಲ್ಲ. ಹಾಗಾಗಿ ಈ ದೇಶದಲ್ಲಿ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ದೇಶದ ರಾಷ್ಟ್ರಪತಿಯವರು ನೀವು ಕೂಡ ಬಿಜೆಪಿ ನಿಮ್ಮನ್ನು ಆಯ್ಕೆ ಮಾಡಿದೆ ಅನ್ನೋ ಒಂದು ಮನಸ್ಸನ್ನ ತೊರೆದು ನೀವು ದೇಶದ ರಾಷ್ಟ್ರಪತಿಯಾಗಿ ಯಾರು ಆ ಸ್ಥಳ ಸ್ವಚ್ಛತೆ ಮಾಡಿ ಅಟ್ರಾಸಿಟಿ ಒಂದು ಪ್ರಕರಣವನ್ನ ಇಲ್ಲೆಲ್ಲ ಚಾಲನೆ ಮಾಡಿರ್ತಾರೋ ಅಂತವ್ರ ವಿರುದ್ಧ ತತ್ಕ್ಷಣದ ಜಾರಿಗೆ ಬರುವಂತೆ ಅಟ್ರಾಸಿಟಿ ಪ್ರಕರಣ ದಾಖಲೆ ಮಾಡಿ ಅವ್ರನ್ನ ಬಂಧಿಸಿ ಅವರು ಮಾಡಿದಂತ ಅಪಕೃತ್ಯ ಏನಿದೆ ಅದು ಈ ದೇಶಕ್ಕೆ ಒಂದು ಪಾಠ ಆಗ್ಬೇಕು. ಅದನ್ನ ನೀವು ಕಲಿಸ್ಕೊಡ್ತೀರಿ ಅಂತ ನಾವು ತಿಳ್ಕೊಂಡಿದೀವಿ. ಒಂದ್ ವೇಳೆ ತಂತಾನೆ ಸ್ವಯಂಕೃತವಾಗಿ ಪ್ರಕರಣ ದಾಖಲಾಗಿ ಆತನ್ನ ಬಂಧಿಸ್ತಿಲ್ಲ ಅಂತ ಹೇಳಿದ್ರೆ ದೇಶಾದ್ಯಂತ ಖರ್ಗೆ ಅವರ ಅಭಿಮಾನಿಗಳು ಮತ್ತು ಬಾಬಾ ಸಾಹೇಬರ ಅಭಿಮಾನಿಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಒಗ್ಗೂಡಿ ಭಾರತ್ ಚಲೋ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಿಜೆಪಿ ಹಟಾವೋ ಭಾರತ್ ಬಚಾವೋ, ಬಿಜೆಪಿ ಹಟಾವೋ ಸಂವಿಧಾನ ಬಚಾವೋ ಅನ್ನೋ ಕಾರ್ಯಕ್ರಮ ರೂಪಿಸಿ ಮುಂದಿನ ದಿನಗಳಲ್ಲಿ ದಲಿತರು ಯಾವ ಮಟ್ಟಕ್ಕಿದ್ದಾರೆ, ದಲಿತರ್ಯಾರು ಕುರಿಗಳಲ್ಲ, ದಲಿತರೆಲ್ಲ ಹುಲಿಗಳೇ. ಯಾಕೆಂದ್ರೆ ಬಾಬಾ ಸಾಹೇಬ್ರ ಮಾತಾಡ್ತಾರೆ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನ ಕುಡಿದವರು ಗರ್ಜಿಸಲೇಬೇಕು ಅಂತೇಳಿ. ದಲಿತರೇನಾದ್ರೂ ಗರ್ಜನೆ ಮಾಡಕ್ ನಿಂತ್ರೆ ನೀವು ತೊಳೆಯೋದು ಬೆಳೆಯೋದು ನಿಮ್ ಮನೇಲಿ ಇಟ್ಕೊಳಕ್ಕಾಗಲ್ಲ, ಆ ಮಟ್ಟಕ್ಕೆ ದಿಕ್ಕಾಪಾಲ್ ಮಾಡ್ಬಿಡ್ತೀವಿ ಅನ್ನೋ ಹೆಸರಿಗೆ ಕೊಡ್ತಾ ಸರ್ಕಾರ, ಕೇಂದ್ರ ಸರ್ಕಾರ ತಕ್ಷಣ ಜಾರಿ ಬರುವಂತೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಿ ಅವ್ರಿಗೆ ದೇಶದ ಯಾವುದೇ ವಕೀಲರು ಕೂಡ ಅವರು ವಕಾಲತ್ತು ವಹಿಸಿ ಅವರು ಜೈಲಲ್ಲಿ 14 ವರ್ಷಗಳು ಕೊಳೆಯಂತ ಮಾಡಬೇಕು ಅಂತ ನೀವೆಲ್ಲರ ಮುಖಾಂತರ ಮನವಿ ಮಾಡಿ ನನ್ನ ಮಾತನ್ನು ನಡೆಸ್ತೀನಿ. ಜೈ ಭೀಮ್, ಜೈ ಖರ್ಗೆಜಿ. ಕೆ.ಆರ್. ಕಾಂತರಾಜ್, ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಹಾಗೂ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರು, ಮೈಸೂರು.